ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನಿರಂತರ ದೇವರ ಆರಾಧನೆಯಿಂದ ಮನಸ್ಸು ಪರಿಶುದ್ಧ. ಪೇಜಾವರ ಶ್ರೀಗಳ ಆಶೀರ್ವಚನ. 80 ಲಕ್ಷ ರೂಪಾಯಿ ವೆಚ್ಚದಲ್ಲೇ ನಿರ್ಮಾಣಗೊಂಡ ರಜತ ರಥ ಪುನರೂರು ಶ್ರೀ ವಿಶ್ವನಾಥ ದೇವರಿಗೆ ಸಮರ್ಪಣೆ. ದೈವದ ಮಾತು ನಿಜವಾಯಿತು, ಕಳವಾದ ಚಿನ್ನವೂ ಬಂತು, ಕಳ್ಳನೂ ಜೈಲು ಸೇರಿದ. ಅಷ್ಟಮಂಗಲ ಪ್ರಶ್ನೆಯಂತೆ ಬ್ರಹ್ಮಕಲಶಕ್ಕೆ ಸಿದ್ಧತೆ, ಊರಿಗೆ ಊರೇ ಸಂಭ್ರಮಿಸುತ್ತಿದೆ ಕಣಂತೂರು ಶ್ರೀ ತೊಡಕುಕಿಲಾರ ಕ್ಷೇತ್ರದಲ್ಲಿ. ಅಕ್ರಮ ಮರಳು ಸಾಗಾಟಗಾರರ ಬೆದರಿಕೆ, ಹಲ್ಲೆಗಳಿಗೆ ಹೆದರುವುದಿಲ್ಲ. ತಲಪಾಡಿ ಗ್ರಾಮಸ್ಥರಿಂದ ಮತ್ತೊಮ್ಮೆ ಎಚ್ಚರಿಕೆ. ಗ್ರಾಮಸಭೆಯಲ್ಲಿ ಅಬ್ಬರಿಸಿದ ಅಕ್ರಮ ಮರಳು ಸಾಗಾಟ ದಂಧೆಯ ಪುರಾಣ. ವಾರ್ತೆಗಳ ವಿವರ. ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪದ ಪುನರೂರಿನ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಭಕ್ತರ ಸಹಕಾರದಿಂದ 80 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ರಜತ ರಥವನ್ನು ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಗಳು ದೇವರಿಗೆ ಸಮರ್ಪಿಸಿದರು. ಕಿನ್ನಿಗೋಲಿಯ ಪುನರೂರು ಶ್ರೀ ವಿಶ್ವನಾಥ ದೇವಳಕ್ಕೆ ರಜತ ರಥ ಸಮರ್ಪಣೆಯ ಮೆರವಣಿಗೆ ಫೆಬ್ರವರಿ 22ರಂದು ಪುನರೂರು ಮಹಾದ್ವಾರದಿಂದ ದೇವಳದ ತನಕ ನಡೆಯಿತು. ಮೆರವಣಿಗೆಯಲ್ಲಿ ಭಾರೀ ಸಂಖ್ಯೆಯ ಭಕ್ತರು ಭಾಗವಹಿಸಿದರು. ವಿವಿಧ ಗೊಂಬೆಗಳು, ಪೂರ್ಣಕುಂಭ ಸ್ವಾಗತ ಸೇರಿದಂತೆ ವಿವಿಧ ವಿಶೇಷತೆಗಳೊಂದಿಗೆ ಮಹಾದ್ವಾರದಿಂದ ದೇವಳದ ತನಕ ರಜತ ರಥ ಸಮರ್ಪಣೆಯ ಮೆರವಣಿಗೆ ಸಾಗಿ ಬಂತು. ಆ ಬಳಿಕ ಪುನರೂರು ಶ್ರೀ ವಿಶ್ವನಾಥ ದೇವಳದಲ್ಲಿ ರಥೋತ್ಸವ ಆರಂಭಗೊಂಡ 51ನೇ ವರ್ಷದ ಸಾವಿನೆನಪಿಗಾಗಿ ಭಕ್ತರ ವತಿಯಿಂದ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ರಜತ ರಥವನ್ನು ದೇವರಿಗೆ ಸಮರ್ಪಿಸಲಾಯಿತು. ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಉಡುಪಿ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ದೇವಾಲಯ ನಮ್ಮ ಸಂಸ್ಕೃತಿಯ ಪ್ರತೀಕ. ವಿಶ್ವನಾಥನ ಆರಾಧನೆ ವಿಶ್ವದ ಆರಾಧನೆ. ಪುನರೂರು ದೇವಳ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಖ್ಯಾತಿ ಪಡೆದಿದೆ ಎಂದು ಹೇಳಿದರು. ನಿರಂತರ ದೇವರ ಆರಾಧನೆಯಿಂದ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬೇಕು ಎಂದರು. ಎಷ್ಟು ಕಡಿಮೆ ಕೊಟ್ಟರೂ ಹೆಚ್ಚು. ಇದು ಭಗವಂತನ ಒಂದು ಮಹತ್ವ. ಏನು ಕಡಿಮೆ ನೀಡಿದರೂ ಅದನ್ನು ಅನಂತವಾಗಿ ಮಾಡಿ ಅನುಗ್ರಹಿಸುವುದು. ಹೆಚ್ಚಿನಿಂದ ಕೊಟ್ಟರೂ ಕೂಡ ಅವನಿಗೇನಿಲ್ಲ, ಅವನಿಗೆ ಅದರಿಂದ ಏನು ಮಹತ್ವ ಬರುವುದಿಲ್ಲ. ಅದನ್ನು ಹೆಚ್ಚು ಕೊಟ್ಟರೂ ದೇವರಿಗೆ ಕಡಿಮೆ, ಕಡಿಮೆ ಕೊಟ್ಟರೂ ಅದು ಬಹಳ ಹೆಚ್ಚು. ಇಂಥ ಒಂದು ಅದ್ಭುತವಾದ ಮಹಿಮೆ ಭಗವಂತನ ಮಹಿಮೆ. ಅಂಥ ಒಂದು ಬೆಳ್ಳಿಯ ರಥದ ಕೊಡುಗೆ ಇವತ್ತು ವಿಶ್ವನಾಥನಿಗೆ ನೀವು ಅರ್ಪಣೆ ಮಾಡಿದ್ದೀರಿ. ಇದರಿಂದ ಇಡೀ ಗ್ರಾಮಕ್ಕೆ, ಪರಿಸರಕ್ಕೇನೆ ಒಂದು ವಿಶೇಷ ಸಂಭ್ರಮದ ವೈಭವದಿಂದ ಅನೇಕ ಬಾರಿ ಹೇಳಿದ್ದೇವೆ. ದೇವರಿಗೆ ಎಷ್ಟು ವೈಭವ ನಾವು ಮಾಡ್ತೇವೆ, ನಮ್ಮ ಜೀವನದಲ್ಲಿ ಅಷ್ಟೇ ವೈಭವ ನಾವು ಪಡೆಯುತ್ತೇವೆ. ದೇವರಿಗೆ ಮುಖಕ್ಕೆ ಬಿಂಬ, ಮುಖ ಅಂದರೆ ಬಿಂಬ, ಬಿಂಬಕ್ಕೆ ಅಲಂಕಾರ ಮಾಡಿದಷ್ಟು ಪ್ರತಿಬಿಂಬಕ್ಕೆ ಅಲಂಕಾರ. ಮುಖಕ್ಕೆ ಎಷ್ಟು ಅಲಂಕಾರ ಮಾಡ್ತೇವೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಅಷ್ಟೇ ಸುಂದರವಾಗಿ ಮೂಡ್ತೇವೆ. ಅದರಂತೆ ದೇವರು ಬಿಂಬ, ನಾವೆಲ್ಲರೂ ಪ್ರತಿಬಿಂಬ. ಯಾಕೆ ಪ್ರತಿಬಿಂಬ ಬಿಂಬದಿಂದ ಇದೆ, ದೇವರಿಂದ ನಾವಿದ್ದೇವೆ. ಬಿಂಬ ಇಲ್ಲದೆ ಹೋದರೆ ಪ್ರತಿಬಿಂಬಕ್ಕೆ ಅಸ್ತಿತ್ವವೇ ಇಲ್ಲ. ದೇವರಿಲ್ಲ, ನಮ್ಮ ಅಸ್ತಿತ್ವವಿಲ್ಲ. ಆದ್ದರಿಂದ ದೇವರು ಬಿಂಬ, ನಾವು ಪ್ರತಿಬಿಂಬ.
ಬಿಂಬಕ್ಕೆ ಮಾಡಿದ ಅಲಂಕಾರ ತನ್ನಷ್ಟಕ್ಕೇನೆ ಪ್ರತಿಬಿಂಬದಲ್ಲಿ ಮೂಡುವಂತೆ ದೇವರಿಗೆ ಮಾಡಿದ ವೈಭವವೆಲ್ಲ ನಮಗೆ ನಮ್ಮ ಜೀವನದಲ್ಲಿ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕಟೀಲಿನ ಕೆ ಲಕ್ಷ್ಮೀನಾರಾಯಣ ಶರಣ ಶುಭ ಹಾರೈಸಿದರು. ಉಡುಪಿ ಶ್ರೀ ವಾಸುಕಿ ಅನಂತ ಪದ್ಮನಾಭ ದೇವಳದ ವೇದಮೂರ್ತಿ ಕೃಷ್ಣಮೂರ್ತಿ ಸಾಮಗ, ವೇದಮೂರ್ತಿ ಕೃಷ್ಣಭಟ್ ಪಾವಂಜೆ, ಶಾಸಕ ಕೆ ಅಭಯಚಂದ್ರ ಜೈನ್, ಮಾಜಿ ಸಚಿವ ಕೆ ಅಮರನಾಥ ಶೆಟ್ಟಿ, ಮುಂಬೈ ಉದ್ಯಮಿಗಳಾದ ರಮೇಶ್ ರಾಯಕರ್, ಶೇಖರ ದೇವಾಡಿಗ, ಯುಗ ಪುರುಷದ ಕೆ ಭುವನಾಭಿರಾಮ ಉಡುಪ, ದೇವಳದ ಧರ್ಮದರ್ಶಿ ಪಾಟೀಲ್ ವೆಂಕಟೇಶ್ ರಾವ್, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ರಾಮಮೂರ್ತಿ ರಾವ್ ಕಿನ್ನಿಗೋಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವಪ್ರಸಾದ್ ಪುನರೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಮತ್ತಿತರರು ಉಪಸ್ಥಿತರಿದ್ದರು. ಪರಿಸರದ ಹಲವಾರು ದೇವಳದ ಧರ್ಮದರ್ಶಿಗಳನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಪಟೇಲ್ ವಾಸುದೇವರಾವ್ ಪ್ರಸ್ತಾಪಿಸಿದರು. ಪತ್ರಕರ್ತ ಶರತ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ರಾಮಭಟ್ ಪುನರೂರು ಕಾರ್ಯಕ್ರಮದಲ್ಲಿ ವಂದಿಸಿದರು.